Hello everyone, I'm Dr. Padmanabha Bhatt. ಇವತ್ತಿನ ವಿಡಿಯೋ ಇಯರ್ ಡಿಸ್ಚಾರ್ಜ್ ಅಂದರೆ ಕಿವಿ ಸೋರುವಿಕೆ. ಕಿವಿ ಸೋರುವುದು ಅನ್ನೋದು ಒಂದು ಕಾಮನ್ ಡಿಸೀಸ್, ಪರ್ಟಿಕ್ಯುಲರ್ಲಿ ಚಿಕ್ಕ ಮಕ್ಕಳಲ್ಲಿ. ಸೊ ಕಿವಿ ಸೋರುವುದು ಅಂದರೆ ಏನು? ಕಿವಿ ಸೋರ್ತದೆ ಹೌದು, ಬಟ್ ಅದು ಏನು, ಯಾವುದರಿಂದ ಆಗುತ್ತೆ, ಕಾರಣ ಏನು, ಪರಿಹಾರ ಏನು? ಸೊ ಕಿವಿ ಸೋರೋದನ್ನು ನಾವು ಓಟೋರಿಯಾ ಅಂತೀವಿ. ನಿಮಗೆ ಗೊತ್ತಿರಬಹುದು, ENT ಡಾಕ್ಟ್ರಿಗೆ ಓಟೋ ರೈನೋ ಲ್ಯಾರಿಂಜಿಯಾಲಜಿ ಅಂತ ಹೇಳ್ತೀವಿ, ಲ್ಯಾರಿಂಜಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಕಿವಿ, ಮೂಗು ಮತ್ತು ಗಂಟಲು ರೋಗ ತಜ್ಞರು. ಅದನ್ನು ನಮ್ಮ ಭಾಷೆಯಲ್ಲಿ ಓಟೋ ರೈನೋ ಲ್ಯಾರಿಂಜಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಸೊ ಈಗ ಓಟೋ ಅಂದರೆ ಕಿವಿಗೆ ಸಂಬಂಧಪಟ್ಟಿದ್ದು ಅಂತ, ಓಟೋರಿಯಾ ಅಂದರೆ ಕಿವಿಯಲ್ಲಿ ಸೋರುವುದು ಅಂತ, ಆಯಿತಾ? ಸೊ ಸುಮ್ಮನೆ ಇನ್ಫಾರ್ಮೇಷನ್ನು. ಈಗ ಕಿವಿಯಲ್ಲಿ ಸೋರಲಿಕ್ಕೆ ಕಾರಣಗಳು ಏನು? ಸಾಮಾನ್ಯವಾಗಿ ಕಿವಿ ಸೋರೋದು ಕೆಲವು ಬ್ಯಾಕ್ಟೀರಿಯಾಗಳಿಂದಾಗಿ ಇನ್ಫೆಕ್ಷನ್ ಆಗ್ತದೆ. ಎಲ್ಲಿ ಇನ್ಫೆಕ್ಷನ್ ಆಗ್ತದೆ? ಮಿಡ್ಲಿಯರಲ್ಲಿ. ಕಿವಿಯನ್ನು 3 ಭಾಗಗಳಾಗಿ ಮಾಡ್ಬೋದು. ಇನ್ನರ್ ಇಯರ್, ಮಿಡ್ಲ್ ಇಯರ್ ಮತ್ತು ಔಟರ್ ಇಯರ್. ಔಟರ್ ಇಯರ್ ಅಂದರೆ ನಿಮಗೆ ಇದರಿಂದ ಒಳಗಡೆ ನಿಮ್ಗೆ ಏನು ಕಾಣಿಸುತ್ತೋ, ನೀವು ವ್ಯಾಕ್ಸ್ ಹಾಕಿ ತೆಗಿತೀರಲ್ವ, ಸೊ ಅದು ಔಟರ್ ಇಯರ್. ಆಮೇಲೆ ಮಧ್ಯದಲ್ಲಿ ಒಂದು ಮೆಂಬ್ರೇನ್, ಕಿವಿ ತಮ್ಮಟೆ ಬರುತ್ತೆ, ಇಯರ್ ಡ್ರಮ್ ಅದು ಬರುತ್ತೆ. ಅದಕ್ಕೂ ಒಳಗಡೆ ಮಿಡ್ಲ್ ಇಯರಲ್ಲಿ ನಮ್ಮದು ಬ್ಯಾಲೆನ್ಸಿಂಗ್ ಅಪರಟಸ್ ಎಲ್ಲ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ಇನ್ನರ್ ಇಯರ್ನಲ್ಲಿ ಥ್ರೋಟಿಗೆ ಕನೆಕ್ಷನ್ ಕೊಡುವಂಥದ್ದು ಯೂಸ್ಟೇಷನ್ ಟ್ಯೂಬು, ಅದು ಬಂದು ಎಂಡ್ ಆಗುತ್ತೆ. ಗಂಟ್ಲಿಂದ ಒಂದು ಟ್ಯೂಬ್ ಹೋಗಿಬಿಟ್ಟು ಕಿವಿಗೆ ಕನೆಕ್ಟ್ ಆಗುತ್ತೆ ಅಂತ ಯೂಶ್ವಲಿ ನಾನು ಹೇಳ್ತಾ ಇರ್ತೀನಿ. ಅದಕ್ಕೆ ಯೂಸ್ಟೇಷನ್ ಟ್ಯೂಬ್ ಅಂದರೆ ಗಂಟಲಿನಿಂದ ಕಿವಿಗೆ ಸಂಪರ್ಕ ಮಾಡುವಂಥದ್ದು ಒಂದು. ಆದ್ದರಿಂದಲೇ ನಾವು ಹೇಳೋದು, ಏನಾದರೂ ಒಂದು ಕಡೆ ಇನ್ಫೆಕ್ಷನ್ ಆದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಉದಾಹರಣೆಗೆ ನೋಸ್ನಲ್ಲಿ ಫಸ್ಟು ನೆಗಡಿ ಆಗಿಬಿಟ್ಟು ಆಮೇಲೆ ಸಿಂಬಳ ಸುರಿಲಿಕ್ಕೆ ಶುರುವಾಗ್ತದೆ, ಅದು ಗ್ರೀನಿಷ್ ಕಲರ್ ಆಗುತ್ತೆ. ಗ್ರೀನಿಷ್ ಕಲರ್ ಯಾಕಾಗುತ್ತೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಇದೇ ನೋಸಿಂದ ಥ್ರೋಟ್ ಇನ್ಫೆಕ್ಷನೂ ಆಗ್ಬೋದು, ಹಾಗೆಯೇ ಇಯರ್ಗೂ ಹೋಗ್ಬೋದು. ಆವಾಗ ಇನ್ಫೆಕ್ಷನ್ ಕಿವಿಗೆ ಬಂದು ಕಿವಿಯ ಮಧ್ಯಭಾಗದಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಕಿವಿಯ ಮಧ್ಯದಲ್ಲಿ ಇನ್ಫೆಕ್ಷನ್ ಆದಾಗ ಅದನ್ನು ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಕೀವು ಉತ್ಪತ್ತಿಯಾಗಿ ಅದು ಕಿವಿ ತಮಟೆಯನ್ನು ಭೇದಿಸಿಕೊಂಡು ಈಚೆ ಬರ್ತದೆ. ಕಿವಿ ತಮಟೆಯನ್ನು ತೂತು ಮಾಡಿ ಕಿವಿಯಿಂದ ಕೀವು ಹೊರಗಡೆ, ಅಂದರೆ ಔಟರ್ ಕೆನಾಲ್, ಈ ಕೈಗೆ ನಿಮಗೆ ನಾನು ಹೇಳ್ತೀನಲ್ಲ, ಕಿವಿಯ ಟ್ಯೂಬು, ಕಿವಿಯ ಕೊಳವೆ, ನಿಮಗೇನು ಕಾಣಿಸುತ್ತೋ ಹೊರಗಡೆ ಟಾರ್ಚ್ ಹಾಕಿದರೆ ಕಾಣಿಸುತ್ತೆ ಅಲ್ವಾ, ಒಳಗಡೆ ಕೊಳೆ ಇರೋದು ನೋಡ್ತೀರಾ, ಅದನ್ನು ಹಾಕಿಬಿಟ್ಟು ಕಡ್ಡಿ ಹಾಕಿ ತೆಗಿಯೋಕ್ಕೆ ನೋಡ್ತೀರಾ, ವಿಚ್ ಈಸ್ ವೆರಿ ಡೇಂಜರಸ್, ನೆವರ್ ಡೂ ದ್ಯಾಟ್. ಎನಿವೆ, ಸೊ ಅಲ್ಲಿ ಸೋರಲಿಕ್ಕೆ ಶುರುವಾಗ್ತದೆ. ಸೊ ಈ ಕಿವಿ ಸೋರುವಿಕೆ ಪ್ರಾರಂಭದಲ್ಲಿ ಬರೀ ವಾಟರ್ ಥರ ಇರ್ಬೋದು, ಆಮೇಲೆ ಒಂಚೂರು ವೈಟಿಶ್ ಲಿಕ್ವಿಡ್ ಥರ ಬರ್ಬೋದು, ಕೊನೆಗೆ ಗ್ರೀನಿಷ್ ಕಲರ್ ಬರ್ತದೆ. ಗ್ರೀನಿಶ್, ಯೆಲ್ಲೋಯಿಶ್ ಮತ್ತು ಗ್ರೀನಿಶ್ ಬಂದಾಗ ಅದು ಗ್ಯಾರಂಟಿ ಇನ್ಫೆಕ್ಷನ್ ಆಗಿದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸರಿ, ಹಾಗಾದರೆ ಇದನ್ನು, ಈ ಓಟೈಟಿಸ್ ಮೀಡಿಯಾವನ್ನು, ಈ ಕಿವಿ ಸೋರುವಿಕೆ ಖಾಲಿ ಬ್ಯಾಕ್ಟೀರಿಯಾದಿಂದ ಮಾತ್ರ ಆಗುತ್ತಾ? ಇಲ್ಲ, ಇದು ಫಂಗಸ್ನಿಂದ ಕೂಡ ಆಗ್ಬೋದು. ಕೆಲವು ಫಂಗಸ್ಗಳು, ಫಾರ್ ಎಕ್ಸಾಂಪಲ್ ಆಸ್ಪರ್ಜಿಲ್ಲಸ್ ಅಂತ ಇರುತ್ತೆ, ಕ್ಯಾಂಡಿಡಾ ಅಂತ ಇರುತ್ತೆ. ಸೊ ಈ ಫಂಗಸ್ಗಳು ಕಿವಿಯ ಒಳಗಡೆ ಸೇರಿ ಅಲ್ಲಿ ಅದು ಪಸ್ ಆಗ್ಬೋದು. ನಿಮಗೆ ಒಂದು ಮಾತು ಹೇಳಿದ್ದೆ ಹಿಂದೆ, ಎಲ್ಲಿ ನೀರಿನ ಪಸೆ ಇದೆಯೋ ಅಲ್ಲಿ ಫಂಗಸ್ ಬೆಳೀತದೆ ಅಂತ. ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಮಾತಾಡುವಾಗ ನಾನು ಅದು ಉದಾಹರಣೆ ಕೊಟ್ಟಿದ್ದೆ, ನಾನು ಬಾತ್ರೂಮದ್ದು ಉದಾಹರಣೆ ಕೊಟ್ಟಿದ್ದೆ. ಬಾತ್ರೂಮ್ನಲ್ಲಿ ತುಂಬ ನೀರಿನ ಪಸೆ ಇದ್ದರೆ ಅಲ್ಲಿ ಪಾಚಿ ಕಟ್ಟಿಕೊಳ್ತದೆ ಅಂತ. ಅದೇ ಥರ ಯಾವತ್ತಾದರೂ ಸ್ನಾನ ಮಾಡಿದಾಗ, ಚಿಕ್ಕ ಮಗುವಿಗೆ ಅಥವಾ ದೊಡ್ಡವರೇ ಆಗಲಿ, ಸ್ನಾನ ಮಾಡಿದಾಗ ಒಂದು ತೊಟ್ಟು ನೀರು ಒಳಗಡೆ ಹೋಗಿದ್ರೂ ಅದು ಕಿವಿಯ ತಮ್ಮಟೆ ಹತ್ರ ನಿಂತ್ಕೊಂಡು ಬಿಡ್ತದೆ, ಅಲ್ಲೇ ನಿಂತ್ಕೊಂಡು ಅಲ್ಲಿ ನಿಧಾನಕ್ಕೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಅಥವಾ ಫಂಗಸ್ ಯೂಶ್ವಲಿ ಬೆಳೀತದೆ. ನೀರಿನ ಪಸೆ ಇದ್ದಾಗ ಫಂಗಸ್ ಬೆಳೆಯೋದು, ಸೊ ಫಂಗಸ್ ಬೆಳೀತದೆ. ಆವಾಗ ಅದನ್ನು ನಾವು ಓಟೋಮೈಕೋಸಿಸ್ ಅಂತ ಹೇಳ್ತೀವಿ. ಮೈಕೋಸಿಸ್ ಅಂದರೆ ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್. ಆಮೇಲೆ
ಕಾಮನ್ ಕೋಲ್ಡ್ ಆಗುತ್ತಲ್ಲ ಅದು ವೈರಸ್ನಿಂದ ಆಗೋದು. ಫಸ್ಟು ನೆಗಡಿಯಲ್ಲಿ ಆಗಿಬಿಡ್ತದೆ, ನೆಗಡಿ ಬರ್ತದೆ. ಆಮೇಲೆ ನೀವು ನೆಗಡಿ ಮೂಗಿನಿಂದ ಒಳಗಡೆಯಿಂದ ಗಂಟ್ಲಿಗೆ ಬರ್ಬೋದು, ಗಂಟ್ಲಿಂದ ಕಿವಿಗೆ ಹೋಗ್ಬೋದು. ಸೊ ಕೆಲವು ವೈರಸ್ಗಳಿಂದ ಕೂಡ ಓಟೈಟಿಸ್ ಮೀಡಿಯಾ ಬರ್ಬೋದು, ಕಿವಿ ಸೋರ್ಬೋದು. ಸೊ ಕಿವಿ ಸೋರಲಿಕ್ಕೆ ಕಾರಣಗಳು ಹಲವಾರಿವೆ. ಇದು ಒಂದು ಕಿವಿನಲ್ಲಿಯೂ ಆಗ್ಬೋದು ಅಥವಾ ಎರಡು ಕಿವಿಯಲ್ಲಿಯೂ ಬರ್ಬೋದು. ಚಿಕ್ಕ ಮಕ್ಕಳಲ್ಲಿ ಸಾಧಾರಣ ಮಟ್ಟಿಗೆ ಕಿವಿ ಸೋರೋದು ಸಾಮಾನ್ಯ. ಯಾಕೆಂದರೆ ನೀವು ಅದನ್ನು ಮಲಗಿಸ್ಬಿಟ್ಟು ತಲೆಗೆ ನೀರು ಇದು ಚಿಕ್ಕ ಮಗು ಇನ್ಫೆಂಟ್ ಅಂದರೆ 2 ತಿಂಗಳು 3 ತಿಂಗಳು ಮಗುವಿಗೆ ನೀವು ಕಾಲು ಹೀಗೆ ನೀಡಿಬಿಟ್ಟು ಅದ್ರ ಮೇಲೆ ಮಗುವನ್ನು ಮಲಗಿಸ್ಬಿಟ್ಟು ಹಾಕ್ತೀರಾ. ಸೊ ತಲೆಗೆ ಎಲ್ಲ ನೀರು ಹಾಕ್ತೀರಾ. ಸೊ ಎನಿ ಚಾನ್ಸ್ ಕಿವಿ ಒಳಗಡೆ ನೀರು ಹೋಗೋ ಚಾನ್ಸ್ ಇದೆ. ಸೊ ಅದರಿಂದ ಕಿವಿ ಸೋರುವ ಚಾನ್ಸಸ್ ಇದೆ. ಮತ್ತು ಸ್ವಲ್ಪ ಒಂದು 3-4 ತಿಂಗಳವರೆಗೆ ಮಕ್ಕಳಿಗೇನು ಅಂತ ನೆಗಡಿ ಬರಲ್ಲ. ತಾಯಿ ಎದೆ ಹಾಲಿನಿಂದ ಅದಕ್ಕೆ ಇಮ್ಯುನಿಟಿ ಬರುತ್ತೆ ಎಗೇನ್ಸ್ಟ್ ಕೋಲ್ಡ್. ಸೊ ಚಿಕ್ಕ ಮಕ್ಕಳಿಗೆ ಸಾಧಾರಣ ಮಟ್ಟಿಗೆ ನೀವು ಬರೀ ಚಿಕ್ಕ ಮಕ್ಕಳಿಗೆ ಏನು ಶೀತ ಆಗೋದು, ಮೂಗಿಂದ ಸಿಂಬಳ ಬರೋದು ನೀವು ನೋಡಲ್ಲ. ನೀವು ಭಾಳ ಮುದ್ದಾಗಿರ್ತವೆ ನೋಡಲಿಕ್ಕೆ ಅಲ್ವಾ. ಸೊ ಯಾಕೆಂದರೆ ಅವರು ಬ್ರೆಸ್ಟ್ ಮಿಲ್ಕ್ ಮೂಲಕ ಅವರಿಗೆ ರೋಗ ಪ್ರತಿರೋಧಕ ಶಕ್ತಿ ಬಂದಿರ್ತದೆ. ಸೊ ಚಿಕ್ಕ ಮಕ್ಕಳಲ್ಲಿ ನೀವು ಮೂಗಲ್ಲಿ ಸೋರುವುದನ್ನು ನೀವು ನೋಡೋದಿಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಕಿವಿ ಸೋರುತ್ತೆ. ಕಿವಿ ಸೋರುವಿಕೆಯ ಜೊತೆ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತುಂಬ ತೀವ್ರವಾಗಿದ್ದರೆ ಆವಾಗ ಅದು ಅಕ್ಯೂಟ್ ಓಟೈಟಿಸ್ ಮೀಡಿಯಾ ಅಂತೀವಿ. ಇದ್ರ ಜೊತೆ ನೋವು ಬರ್ತದೆ. ಸೊ ಮಗು ಕಿವಿ ಹತ್ರ ಹಿಂಗೆ ಅಂದ್ಕೊಳ್ಳೋದು ಎಲ್ಲ ಮಾಡ್ತದೆ, ಅಳ್ತಾ ಇರ್ತದೆ ಸಿಕ್ಕಾಪಟ್ಟೆ. ಯಾಕೆಂದರೆ ಪೇಯ್ನ್ ಇದೆ, ಅಲ್ಲಿ ಇಚ್ಚಿಂಗ್ ಇರ್ತದೆ. ನಿಮಗೆ ನೆಗಡಿ ಆದಾಗಲೂ ಇಚ್ಚಿಂಗ್ ಬರ್ತದಲ್ವ, ಅದೇ ಥರ ಕಿವಿಯಲ್ಲಿ ಕೂಡ ಇಚ್ಚಿಂಗ್ ಇರ್ಬೋದು, ನೋವು ಇರ್ಬೋದು, ಕೊನೆಗೆ ಫೀವರು ಬರ್ಬೋದು. ಒಂಥರ ಮಗುವಿಗೆ ಜ್ವರ ಬಂದಂಗೆ ಆಗಿಬಿಟ್ಟು, ಜ್ವರ ಬಂದಂಗೆ ಆಗೋದಲ್ಲ, ಬರುತ್ತೆ. ಯಾಕೆಂದರೆ ಎನಿ ಇನ್ಫೆಕ್ಷನ್ ಯು ಗೆಟ್ ಫೀವರ್ ಅಲ್ವಾ. ಕಾಮನ್ ಕೋಲ್ಡು ಹಾಗೆ ಬಿಟ್ಟರೆ ಸ್ವಲ್ಪ ನಾನು ಮಾಮೂಲಿ ಹೇಳ್ತೀನಲ್ವ, ಸ್ವಲ್ಪ ಸ್ಟೀಮ್ ಇನಲೇಷನ್ ಮಾಡಿ ಗಾರ್ಗಲ್ ಮಾಡಿ ಅಂತ ಮಾಡಿದಾಗ ಅದನ್ನು ವೈರಸ್ ನಾಶ ಆಗ್ಬೋದು. ಇಲ್ಲಾಂದರೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗುತ್ತಲ್ವ. ಹಾಗೆಯೇ ಕಿವಿಯಲ್ಲಿ ಕೂಡ ಸೆಕೆಂಡ್ರಿ ಇನ್ಫೆಕ್ಷನ್ ಆಗುತ್ತೆ, ಕಿವಿ ಸೋರುತ್ತೆ. ಯಾವಾಗ ಕಿವಿ ಒಳಗಡೆ ಅಥವಾ ಯಾವುದೇ ಭಾಗದಲ್ಲಿ ಇನ್ಫ್ಲಮೇಷನ್ ಆಗುತ್ತೋ, ಉರಿತ ಶುರುವಾಗುತ್ತೋ, ಆವಾಗ ಅದರ ಜೊತೆ ಜ್ವರನೂ ಬರ್ಬೋದು, ತಲೆನೋವು ಎಲ್ಲ ಬರ್ತದೆ. ಆದ್ದರಿಂದ ಮಗು ತುಂಬ ಅಳ್ತಾ ಇರ್ತದೆ. ಅದು ನಾವು ಒಂದು ಮೆಡಿಕಲ್ಲೇ ಒಂದು ಲ್ಯಾಂಗ್ವೇಜ್ ಇದೆ, ಸಮ್ಟೈಮ್ಸ್ ದ ಪೇಷಂಟ್ ವಿಲ್ ಬಿ ಪಾಯಿಂಟಿಂಗ್ ಎಟ್ ದ ಡಯಾಗ್ನೋಸಿಸ್ ಅಂತ. ಎಲ್ಲಿ ತೊಂದರೆ ಅಂತ ಮಗುಗೆ ಹೇಳ್ತಾ ಇರ್ತದೆ. ನಾವು ಹೊಟ್ಟೆ ನೋವು ಬಂದಾಗ ಹೊಟ್ಟೆ ಹೆಂಗೆ ಇಟ್ಕೊಂಡು ಹಿಂಗೆ ಮಾಡ್ತೀವಲ್ಲ, ಅದೇ ಥರ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಚೆಸ್ಟ್ ಪೇನ್, ಇದು ಹಾರ್ಟ್ದು ಅಥವಾ ಇದರದ್ದು ಪೇನ್ ಬಂದರೆ ಎದೆ ಇಟ್ಕೊಂಡು ಕೂತ್ಕೊಳ್ತೀವಿ ಅಂತ ಅಲ್ವಾ. ಸೊ ಸಾಧಾರಣ ಮಟ್ಟಿಗೆ ಚಿಕ್ಕ ಮಗು ಕಿವಿ ಉಜ್ಜೋದು ಅಥವಾ ಕೈ ಬೆರಳು ಒಳಗಡೆ ಹಾಕೋದು ಈ ಥರ ಮಾಡ್ತಾಯಿದ್ರೆ ಖಂಡಿತವಾಗಿ ಅದು ಓಟೈಟಿಸ್ ಅಥವಾ ಕಿವಿ ಸೋರಲಿಕ್ಕೆ ಶುರುವಾಗಿದೆ ಮಗುಗೆ, ಅದಕ್ಕೆ ಅದು ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅರ್ಥ. ಸರಿ, ಹೀಗೆ ಹಲವಾರು ಕಾರಣಗಳನ್ನು ತಿಳ್ಕೊಂಡಿದ್ದೀರಿ. ಇವಾಗ ಆ ಕಿವಿ ತಮಟೆ ಅಂತ ನಾನು ಹೇಳಿದಲ್ವ, ಆ ಕಿವಿ ತಮಟೆ ಒಡೆದು ಬಿಟ್ಟು ಈಚೆ ಬರುತ್ತೆ. ಅಂದರೆ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಆ ಕಿವಿ ತಮಟೆ ಅಂದರೆ ತಮಟೆ ಅಲ್ಲ, ಒಂದು ಪರದೆ, ಅದನ್ನು ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಟಿಂಪ್ಯಾನಿಕ್ ಮೆಂಬ್ರೇನನ್ನು ಕೊರೆದು ಕಿವಿ, ಯಾಕಂದರೆ ಅಲ್ಲಿ ಒಳಗಡೆ ಅದು ಕಿವಿ ಇರಲಿಕ್ಕೆ ಜಾಗ ಇಲ್ಲ, ಅಲ್ಲಿ ಸಿಡಿಲಿಕ್ಕೆ ಶುರುವಾಗುತ್ತೆ, ಪಟ 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 ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ. ಸೊ ಈಚೆ ಬರ್ತದೆ, ಅದನ್ನು ತೂತು ಮಾಡಿಬಿಟ್ಟು ಈಚೆ ಬರ್ತದೆ. ಈಚೆ ಬಂದರೆ ಅಯ್ಯೋ ಕಿವಿ ತಮಟೆ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಟೆಂಪರರಿಯಾಗಿ ಸ್ವಲ್ಪ ಶಬ್ದಗಳು ಕೇಳದೇ ಇರ್ಬೋದು ಮಗುವಿಗೆ. ಆಮೇಲೆ ನೀವು ನಿಮ್ಮ ವೈದ್ಯರ ಹತ್ರ ಹೋಗ್ತೀರಾ, ವೈದ್ಯರು ಅದನ್ನು ಕಂಡುಹಿಡಿತಾರೆ. ಕಂಡುಹಿಡಿದುಬಿಟ್ಟು ಲೋಕಲ್ ಡ್ರಾಪ್ಸ್, ಆ್ಯಂಟಿಬಯೋಟಿಕ್ ಡ್ರಾಪ್ಸು, ಆಮೇಲೆ ಇಂಟರ್ನಲ್ ಆಗಿ ತಗೊಳ್ಳೋಕ್ಕೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾರೆ. ಅದು ಕಿವಿ ಸೋರೋದು ನಿಂತು ಹೋಗ್ತದೆ. ಕಿವಿ ತಮಟೆ ಆಟೋಮೆಟಿಕ್ಕಾಗಿ ಅಲ್ಲಿ ಹರಿದು ಹೋಗಿರುವಂತಹ ಕಿವಿ ತಮಟೆ ಇಯರ್ ಡ್ರಮ್ ಮುಚ್ಕೊಳ್ತದೆ. ಇದು ನಮಗೆ ದೈವದತ್ತವಾಗಿ ಬಂದಿರುವಂಥದ್ದು. ಆಟೋಮೆಟಿಕ್ಕಾಗಿ ಮುಚ್ಕೊಳ್ತದೆ. ಅಯ್ಯೋ ತೂತಾಗೋಯ್ತು, ಇನ್ನೇನು ಲೈಫ್ ಲಾಂಗ್ ಮಗು ಕೇಳಲ್ವಾ ಅಂತ ಅಂದ್ಕೋಬೇಡಿ, ಖಂಡಿತ ಕೇಳಿಸುತ್ತೆ. ಅದು ಮೆಂಬ್ರೇನ್ ಮತ್ತೆ ಬೆಳೀತದೆ. ಸೊ ಇದು ಅಕ್ಯೂಟ್ ಕಂಡೀಷನ್, ಅಂದರೆ ಕೋಲ್ಡು ಅಥವಾ ಫಂಗಸ್ನಿಂದ ಬಂದು ಕಿವಿ ಸೋರುವುದು ಒಂದು ಸಾಧಾರಣ ಮಟ್ಟಿಗೆ ಇಟ್ ಮೇ ಟೇಕ್ 7 to 10 days, ಒಂದು 7 ರಿಂದ 10 ದಿವಸ ಆ ಥರ ಆಗ್ಬೋದು. ಆದರೆ ಕೆಲವು ಸರ್ತಿ ಆ್ಯಂಟಿಬಯೋಟಿಕ್ಗಳಿಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟು ಅದೇ ನಾನು ಹೇಳ್ತಾ ಇರ್ತೀನಿ, ಇಷ್ಟ ಬಂದಾಗೆ ಆ್ಯಂಟಿಬಯೋಟಿಕ್ಗಳು ತೊಗೊಳ್ಬೇಡಿ,
ಡಾಕ್ಟ್ರು ಎಷ್ಟು ದಿವಸ ಹೇಳ್ತಾರೋ ಅಷ್ಟೇ ದಿವಸ. ಮಗುವಿಗೆ ನೆಗಡಿ ಕೆಮ್ಮಾಗಿತ್ತು, ಸರಿ ಎಮಾಕ್ಸಿಸಿಲಿನ್ ನಾವು ಬರ್ಕೊಡ್ತೀವಿ, ಒಂದು ಬಾಟ್ಲಲ್ಲಿ ಅದು 3 ದಿವಸಕ್ಕೆ ಬರ್ತದೆ ಅಥವಾ 2 ದಿವಸಕ್ಕೆ ಬರ್ತದೆ ಎಮಾಕ್ಸಿಸಿಲಿನ್ನು. ನೀವು ಅದಾಗೋಯ್ತು ಸಾಕ್ಬಿಡು ಅಂತ ಹೇಳ್ಬಿಟ್ಟು ಬಿಡಬಾರ್ದು. 5 ದಿವಸ ಆ್ಯಂಟಿಬಯೋಟಿಕ್ ತಗೊಳ್ಳೇಬೇಕು. ಇಲ್ಲಾಂದರೆ ಏನಾಗುತ್ತೆ, ಇದು ಹಾಗೇ ಕಂಟಿನ್ಯೂ ಆಗುತ್ತೆ. ಅಲ್ಲದೆ ಆ ಆ್ಯಂಟಿಬಯೋಟಿಕ್, ಆ ಎಮಾಕ್ಸಿಸಿಲಿನ್ ಇನ್ನೊಂದು ಸರ್ತಿ ವರ್ಕ್ ಆಗಲ್ಲ. ಬ್ಯಾಕ್ಟೀರಿಯಾಗಳು ಅದಕ್ಕೆ ಡೆವಲಪ್ ರೆಸಿಸ್ಟೆನ್ಸ್, ಅವುಗೆ ಪ್ರತಿರೋಧವನ್ನು ಒಡ್ಡುತ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕಾಗಲಿ ನೀವು ಆ್ಯಂಟಿಬಯೋಟಿಕ್ಕನ್ನು ಡಾಕ್ಟ್ರುಗಳು ಬರ್ಕೊಟ್ರೆ ಅವರು ಭಾಳ ಯೋಚನೆ ಮಾಡಿಯೇ ಬರ್ಕೊಡ್ತಾರೆ. ಚಿಕ್ಕ ಮಗು ಯಾವುದು ಕೊಡಬೇಕು ಅಂತ ಗೊತ್ತಿದೆ ಅವರಿಗೆ. ಓದಿರುವ ಡಾಕ್ಟ್ರ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಓದಿರುವ ವೈದ್ಯರು, ಸ್ವಲ್ಪ 10-15 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವ ಡಾಕ್ಟ್ರ್ ಹತ್ರ ಹೋಗಿ ಅವರು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ಕೆಲವು ಸರ್ತಿ ಹಾಗೆ ಬಿಟ್ಟು ಅದು ಕ್ರಾನಿಕ್ ಓಟೈಟಿಸ್ ಮೀಡಿಯಾ ಆಗ್ಬೋದು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸಿಂದಾಗಿ ಆಗಿರ್ಬೋದು, ಅಥವಾ ಪಾವರ್ಟಿ, ಪಾಪ ಬಡವರಿಗೆ ಔಷಧಿ ತಗೊಳ್ಳೋಕ್ಕೆ ದುಡ್ಡಿಲ್ಲದೆ ಇರ್ಬೋದು, ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ ದುಡ್ಡಿಲ್ಲದೆ ಇರ್ಬೋದು, ಹಾಗೆ ಕೇರ್ಲೆಸ್ ಮಾಡ್ಬೋದು, ಅವರೇ ಹತ್ತಿ ಹಾಕಿ ಏನೋ ಕ್ಲೀನ್ ಮಾಡಿಕೊಂಡು ಹಾಗೆ ಬಿಟ್ಬಿಡ್ತಾರೆ. ಆವಾಗ ಅದು ಕ್ರಾನಿಕ್ ಅಂದರೆ ತುಂಬ ದಿವಸ ಆಗ್ತದೆ. ಒಂದು ಕಾಯಿಲೆ ಎಕ್ಯೂಟ್ ಅಂದರೆ 7 to 10 ಡೇ, ಕ್ರಾನಿಕ್ ಅಂದರೆ ತಿಂಗಳ ಕಟ್ಟಲೆ. ಆವಾಗ ಮಾತ್ರ ಕಿವಿ ತಮಟೆ ಒಡೆದಿರೋದು ಮತ್ತೆ ರಿಪೇರಿ ಆಗಲ್ಲ. ಯಾಕಂದರೆ ಅಲ್ಲಿ ಆವಾಗಲೇ ಅದು ಬೆಂಡ್ ಆಗಿರ್ತದೆ. ಅಂದರೆ ಈ ಕಟ್ ಶಾರ್ಪ್ ಆಗಿರುವಂಥದ್ದು ಹೀಲಪ್ ಆಗುತ್ತೆ. ಅದು ಸೊಟ್ಟ ಪಟ್ಟ ಎಲ್ಲ ಆಗಿಬಿಟ್ರೆ ಆಮೇಲೆ ಹೀಲಪ್ ಆಗಲ್ಲ, ಯಾವುದೇ ಭಾಗ ಆಗಲಿ ಅಲ್ವಾ. ಅದಕ್ಕೆ ನಾವು ಸೂಚರ್ ಹಾಕೋದಲ್ವ. ಸೂಚರ್ ಹಾಕುವಾಗ ಏನು ಮಾಡ್ತೀವಿ, 2 ಭಾಗವನ್ನು ಜೊತೆಗೆ ತಂದುಬಿಟ್ಟು ಸೂಚರ್ ಹಾಕ್ತೀವಿ ಅಥವಾ ಕ್ಲಿಪ್ ಹಾಕ್ತೀವಿ, ಅದು ಕೂಡ್ಕೊಂಡು ಬಿಡ್ತದೆ. ಸೊ ಹಾಗೆಯೇ ಕಿವಿ ತಮಟೆ ಕೂಡ ತುಂಬ ಹಳೆಯ ತುಂಬ ದಿವಸ ಬಿಟ್ಟರೆ ಅದು ಕಿವಿ ತಮಟೆ ರಿಪೇರಿ ಆಗೋದಿಲ್ಲ. ಆಗ ಪರ್ಮನೆಂಟ್ ಡೆಫ್ನೆಸ್ ಬರ್ಬೋದು. ಇಲ್ಲಾಂದರೆ ಒಂದು ಟೆಂಪರರಿಯಾಗಿ ಒಂದು ಮಗುವಿಗೆ ಕಿವಿ ಕೇಳದೇ ಇರ್ಬೋದು. ಮತ್ತು ಇದು ಓಟೈಟಿಸ್ ಮೀಡಿಯಾ ಬರುವಾಗ ನಾನು ಹೇಳಿದೆ, ಇರಿಟೇಷನ್ ಆಗ್ಬೋದು, ಇಚ್ಚಿಂಗ್ ಆಗ್ಬೋದು, ನೋವು ಆಗ್ಬೋದು. ಆಮೇಲೆ ಒಂದು ಕಿವಿಯಲ್ಲಿ ಒಂದು ಸೌಂಡ್ ಬರ್ತದೆ, ಗುಯ್ ಅಂತ ಸೌಂಡ್ ಬರುವಂಥ ಚಾನ್ಸಸ್ ಇದೆ. ಅದು ಕೆಲವು ಅಡಲ್ಟ್ಸ್ ಕೂಡ ಹೇಳ್ತಾರೆ, ನನಗೆ ಕಿವಿಯಲ್ಲಿ ಒಂದು ಗುಯ್ ಅಂತ ಶಬ್ದ ಕೇಳ್ತಾ ಇರ್ತದೆ ಅಂತ. ಅದು ಹಳೆಯದು ಕ್ರಾನಿಕ್ ಓಟೈಟಿಸ್ ಮೀಡಿಯಾ ಸರಿಯಾಗಿ ಹೀಲಪ್ ಆಗದೆ ಅದು ಆಗಿರ್ಬೋದು, ಅಥವಾ ಬೇರೆ ಕಾರಣಗಳು ಇವೆ, ಬೇರೆ ಹಲವಾರು ಕಾರಣಗಳಿವೆ, ಒಂದಲ್ಲ ಎರಡಲ್ಲ. ಅದು ಟಿನಿಟಸ್ ಅಂತೀವಿ ಅದಕ್ಕೆ, ಕಿವಿಯಲ್ಲಿ ಗುಯ್ಗುಟ್ಟುವ ಶಬ್ದ. ಅದಕ್ಕೆ ಅದು ಇನ್ನೊಂದು ಚಾಪ್ಟರ್, ಅದು ಇನ್ನೊಂದು ದಿವಸ ಯಾವತ್ತಾದ್ರೂ ಮಾತಾಡ್ತೀನಿ. ಯಾಕೆಂದರೆ ಅದು ಟಿನಿಟಸ್ ಅನ್ನೋದು ಎಷ್ಟು ಕಿರಿಕಿರಿ ಮಾಡ್ತದೆ ಅಂತಂದರೆ, ಅದಕ್ಕೆ ಮ್ಯೂಸಿಕಲ್ ಪಿಲ್ಲೋಸ್ ಅಂತ ಬರ್ತಾರೆ. ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ, ಏನೋ ಗುಯ್ ಶಬ್ದ ಬರ್ತಾಯಿದೆ, ನನಗೆ ನಿದ್ದೆ ಬರೋಲ್ಲ. ಸೊ ಅದಕ್ಕೆ ಪಿಲ್ಲೋ ಒಂದು ಸ್ಪೆಷಲಾಗಿ ಪ್ರಿಪೇರ್ ಮಾಡಿರ್ತಾರೆ, ಅದರ ಮೇಲೆ ಕಿವಿ ಇಟ್ಕೊಂಡು ಮಲ್ಕೊಂಡ್ರೆ ಅಲ್ಲಿ ಮ್ಯೂಸಿಕ್ ಬರ್ತಾ ಇರ್ತದೆ, ನಿದ್ದೆ ಬರ್ತದೆ. ಸೊ ಅಲ್ಲಿವರೆಗೆ ನಮ್ಮ ವಿಜ್ಞಾನ ಮುಂದುವರೆದಿದೆ. ಕೆಲವು ಕಾಯಿಲೆಗಳಿಗೆ ಡಾಕ್ಟ್ರುಗಳು, ಸೈಂಟಿಸ್ಟ್ಗಳು ಇನ್ನೂ ಔಷಧಿ ಕಂಡುಹಿಡಿದಿದ್ದರೂ ಕೆಲವರ ದೇಹಕ್ಕೆ ಅದು ಒಗ್ಗಿ ಹೋಗ್ತಾ ಇಲ್ಲ ಅಂತ ನಾನು ಹೇಳಬಲ್ಲೆ. ಸೊ ಕಿವಿ ಸೋರುವಿಕೆಯ ವಿಷಯದಲ್ಲಿ ಇಷ್ಟು ಹೇಳ್ತೀನಿ. ಇನ್ನು ಕಾಂಪ್ಲಿಕೇಶನ್ ಏನಿರ್ಬೋದು ಇದರದ್ದು, ಕಿವಿ ಸೋರೋದನ್ನು ಹಾಗೆ ಬಿಟ್ಟರೆ ಕಾಂಪ್ಲಿಕೇಶನ್ ಒಂದು ಡೆಫ್ನೆಸ್ ಅಂತ ಹೇಳಿದೆ, ಪರ್ಮನೆಂಟ್ ಡೆಫ್ನೆಸ್ಸು. ಅದು ಕ್ರಾನಿಕ್ ಓಟೈಟಿಸ್ ಆಗಿಬಿಟ್ಟು ಡೆಫ್ನೆಸ್ ಬರ್ಬೋದು. ಇನ್ನೊಂದು ಬಹಳ ಮಹತ್ತರವಾದಂತಹ ಒಂದು ಸೈಡ್ ಎಫೆಕ್ಟ್ ಇದೆ, ನೆಗ್ಲೆಕ್ಟೆಡ್ ಓಟೈಟಿಸ್ ಮೀಡಿಯಾ ಆದರೆ. ನೆಗ್ಲೆಕ್ಟೆಡ್ ಇಯರ್ ಡಿಸ್ಚಾರ್ಜನ್ನು ಹಾಗೆ ಏನೂ ಆಗಲ್ಲ ಅಂತ ಹೊರಸ್ಕೊಂಡೇ ಕೂತಿದ್ರೆ, ಅದು ಇಲ್ಲಿಗೂ ಬ್ರೈನ್ಗೂ ಹೆಚ್ಚಿಗೆ ದೂರ ಇಲ್ಲ ಅಲ್ವಾ. ಸೊ ಒಳಗಡೆಯಿಂದ ನಿಧಾನಕ್ಕೆ ರಕ್ತದ ಮೂಲಕ ಆ ಬ್ಯಾಕ್ಟೀರಿಯಾಗಳು ಮೇಲೆ ಹರಡ್ಬೋದು, ಬ್ರೈನ್ನ ಒಳಗಡೆ ಹೋಗುವಂಥ ಚಾನ್ಸ್ ಇದೆ. ಅಲ್ಲಿ ಆ್ಯಪ್ಸಸ್ ಫಾರ್ಮೇಷನ್ ಅಂದರೆ ಬ್ರೈನಿನ ಒಂದು ಭಾಗದಲ್ಲಿ ಕೀವು ಆಗ್ಬೋದು. ಇದ್ದಕ್ಕಿದ್ದಾಗೆ ಇಯರ್ ಡಿಸ್ಚಾರ್ಜ್ ಇರುವ ಮಗುವಾಗಲಿ ಅಡಲ್ಟ್ಸ್ ಆಗಲಿ ಅನ್ಕಾನ್ಷಿಯಸ್ ಆಗ್ಬೋದು, ಅಥವಾ ಅವರಿಗೆ ಪ್ರಜ್ಞೆ ತಪ್ಬೋದು, ಅಥವಾ ಸಿಕ್ಕಾಪಟ್ಟೆ ತಲೆ ಸಿಡ್ತ ಅಂದರೆ ತಲೆ ಸಿಡ್ತದ್ದೇ ನೋಡ್ತಾ ಕೂತಿರ್ತಾರೆ. ಅದಕ್ಕೆ ಮಾತ್ರೆಗಳು, ಪೇನ್ ಕಿಲ್ಲರ್ಗಳು ತಾವೇ ಕೌಂಟ್ರಿಗೆ ಹೋಗ್ಬಿಟ್ಟು ತೊಗೊಳ್ತಾರೆ ಅನ್ನೋ ಈ ಸಂದರ್ಭದಲ್ಲಿ ಕ್ರಾನಿಕ್ ಓಟೈಟಿಸ್ ಮೀಡಿಯಾ ಆದರೆ ಡೆಫಿನೆಟ್ಲಿ ಒಂದು ಸ್ಕ್ಯಾನಿಂಗ್ ಆಫ್ ದ ಹೆಡ್ ಮಾಡಲೇಬೇಕು. ಸೊ ಬ್ರೈನ್ ಸರಿಯಾಗಿದೆಯಾ, ಬ್ರೈನಲ್ಲಿ ಏನಾದರೂ ಆ್ಯಪ್ಸಸ್ ಆಗಿದೆ ಅಂತ ನೋಡಬೇಕಾಗತ್ತೆ. ಸೊ CT ಸ್ಕ್ಯಾನಿಂಗ್ ಮಾಡಬೇಕು. ಸೊ ಯಾವುದೇ ಸಿಂಪಲ್ ಆಗಿರುವಂತಹ ವಿಷಯವನ್ನು ನಾವು ಏನೂ ಆಗಲ್ಲ ಅಂದ್ಕೊಂಡು ನಾವು ಬಿಡಬಾರ್ದು. ಆಮೇಲೆ ನಮ್ಮದೇ ವೈದ್ಯ ಮಾಡ್ಕೊಳ್ಬಾರ್ದು. ಅದಕ್ಕೆ ಬಹಳ ಮುಖ್ಯವಾಗಿ ನಾನೊಂದು ಹೇಳಬೇಕಾಗಿರುವಂಥದ್ದು, ದಯವಿಟ್ಟು ಹತ್ತಿ ಹಾಕಿರುವಂಥ ಕಡ್ಡಿ ಹಾಕ್ಕೊಂಡು ಕ್ಲೀನ್ ಮಾಡುವಂಥದ್ದು ಒಂದು ಪ್ರೊಸೀಜರನ್ನು ದಯವಿಟ್ಟು ಮಾಡಬೇಡಿ. ಅದರಲ್ಲಿ 2 ಪಾಸಿಬಿಲಿಟಿ ಇದೆ. ಒಂದು, ಹತ್ತಿ ಒಳಗಡೆ ಉಳ್ಕೊಂಡು ಅದರಿಂದಲೇ ಕಿವಿ ಉತ್ಪತ್ತಿ ಆಗ್ಬೋದು. ಇನ್ನೊಂದು, ನೀವು ಹಾಕುವ ರಭಸಕ್ಕೆ ಕಿವಿ ತಮಟೆ, ನಾರ್ಮಲ್ ಕಿವಿ ತಮಟೆನೇ ತೂತ ಆಗ್ಬೋದು. ಆದ್ದರಿಂದ ಕಿವಿಗೆ ಕಡ್ಡಿ ಹಾಕುವ ಅಭ್ಯಾಸವನ್ನು ಬಿಟ್ಟುಬಿಡಿ. ಇಷ್ಟು ಹೇಳಿ ನನ್ನ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು
ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಪ್ರೇರಣೆ ಕೊಡಿ. ಮುಂದೆ ನಾನು ಏನು ಮಾತಾಡ್ಬೋದು ಅನ್ನೋದನ್ನು ನನಗೆ ಸೂಚನೆ ಕೊಡಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.